ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 88. ಲೇಖಕರು ಕೈಸರ್ ಜಹಾ. ಚಿರಂತ್ ಸೀಮಾಳ ಬಳಿ ಬಂದವನು, ನಿನ್ನ ಜೊತೆ ಹಾಗೆಲ್ಲ ಬಿಹೇವ್ ಮಾಡಬಾರದಿತ್ತು, ಐ ಆಮ್ ಸಾರಿ ಸೀಮಾ ಎನ್ನುತ್ತಾ ಪಕ್ಕದಲ್ಲಿಯೇ ಮಲಗಲು ಬಂದಾಗ ಎದ್ದು ಕುಳಿತವಳು, ಮೊದಲು ಎದ್ದೇಳು ಇಲ್ಲಿಂದ ಎಂದಾಗ, ನಾನೇನು ಇಲ್ಲಿಂದ ಎದ್ದೇಳಲ್ಲ, ಇಲ್ಲೇ ಮಲಗೋದು, ಸುಮ್ಮನೆ ಮಲಗು ಎನ್ನುವನು. ನೋಡು, ನನಗೆ ನಿನ್ನ ಜೊತೆ ಒಂದೇ ಬೆಡ್ಡಲ್ಲಿ ಮಲಗೋದಕ್ಕೆ ಇಷ್ಟವಿಲ್ಲ. ನೀನು ಮಾಡಿರುವ ಮೋಸ ನೆನಪಿಸಿಕೊಂಡರೆ ಮೈಮೇಲೆಲ್ಲ ಮುಳ್ಳು ಚುಚ್ಚಿದ ಹಾಗೆ ಆಗುತ್ತೆ. ನೋಡು, ಸುಮ್ಮನೆ ಕೋಪ ಭರಿಸಬೇಡ, ಕೆಳಗೆ ಮಲಗು ಎನ್ನುವಳು ಸೀಮಾ. ಅವಳ ಕಠೋರ ಮಾತುಗಳನ್ನು ಕೇಳಿ ಸುಮ್ಮನೆ ಇವಳ ಜೊತೆ ವಾದ ಯಾಕೆ ಎಂದು ಕೆಳಗೆ ಚಾಪೆ ಹಾಕಿಕೊಂಡವನು ದಿಂಬನ್ನು ಇಟ್ಟುಕೊಂಡು ಬೆಡ್ಶೀಟ್ ಹೊತ್ತು ಮಲಗುವನು. ಮೊದಲೆಲ್ಲ ಅವನು ಹಾಗೆಯೇ ಮಲಗುತ್ತಿದ್ದದ್ದು. ಹಾಗೆಯೇ ಇದೇನು ಅವನಿಗೆ ಹೊಸ ವಿಷಯವಾಗಿರಲಿಲ್ಲ. ಅವನು ಫ್ರೆಶ್ ಆಗದೆ ಹಾಗೆಯೇ ಅದೇ ಬಟ್ಟೆಯಲ್ಲಿ ಬಂದು ಮಲಗಿರೋದನ್ನು ನೋಡಿದವಳು, ಎಷ್ಟೊಂದು ಗಲೀಜಿವನು, ಅದೇ ಬಟ್ಟೆಯಲ್ಲಿ ಮಲ್ಕೊಂಡು ಬಿಟ್ಟ, ಒಂದು ಸ್ನಾನನೂ ಮಾಡೋದಿಲ್ಲ, ಇವನಿಗೆ ಸ್ನಾನ ಮಾಡದೆ ಅದು ಹೇಗೆ ನಿದ್ದೆ ಬರುತ್ತದೆಯೋ ಎಂದುಕೊಳ್ಳುತ್ತಾ ತಾನು ಮಂಚದ ಮೇಲೆ ಹಾಯಾಗಿ ಮಲಗುವಳು. ಬೆಳಗ್ಗೆ ಎದ್ದ ಆರ್ಯನ್ ಮತ್ತು ಕಾವ್ಯ ರಾತ್ರಿಯ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಬೇಗ ಬೇಗ ರೆಡಿಯಾಗಿ ಅಲ್ಲಿಯೇ ತಿಂಡಿ ತಿಂದವರು ಮೈಸೂರಿಗೆ ಬರುವರು. ಆರ್ಯನ್ ಕಾವ್ಯಳನ್ನು ಆಫೀಸಿಗೆ ಡ್ರಾಪ್ ಮಾಡಿದವನು ತಾನು ಮಾರ್ಟ್ ಬಳಿ ಹೋಗುವನು. ಆರ್ಯನ್ ತನ್ನ ತಂದೆ ಮತ್ತು ತಾಯಿಗೆ ಹೇಳಿ ಮನೆಯಲ್ಲಿ ಎಲ್ಲರನ್ನು ಕರೆಸಿ ಕಾವ್ಯಳ ಹುಟ್ಟುಹಬ್ಬವನ್ನು ಆಚರಿಸೋಣ ಎಂದು ಹೇಳಿದಾಗ ಅವರೆಲ್ಲರೂ ತುಂಬ ಸಂತೋಷದಿಂದ ಒಪ್ಪಿಕೊಳ್ಳುವರು. ಹಾಗಾಗಿ ಅಂದು ಜಾನಕಿ ಕಾವ್ಯಾಳಿಗೆ ಗೊತ್ತಿಲ್ಲದ ಹಾಗೆ ಆಕೆಯ ತಂದೆ ತಾಯಿಗೆ ಮತ್ತು ಶರ್ಮಿಳಾ ಮನೆಯವರಿಗೆ ಹಾಗೂ ಸೀಮಾ ಮನೆಯವರಿಗೂ ಬರುವುದಕ್ಕೆ ಹೇಳಿರುವಳು. ಚಿರಂತ್ ತನ್ನ ಒಬ್ಬ ಫ್ರೆಂಡ್ನ ಭಾವನ ಬಳಿ ಡ್ರೈವರ್ ಕೆಲಸ ಖಾಲಿ ಇದೆ, ಹೇಗೂ ಅವನಿಗೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಬರುತ್ತದೆ, ಬಂದು ಸೇರಿಕೋ ಎಂದು ಹೇಳಿದ ಕಾರಣ ತನ್ನ ತಾಯಿಗೆ ಹೇಳಿದವನು ಸೀಮಾಳಿಗೂ ಹೇಳಿ ಹೋಗುವನು. ಜಲಜ, ಸಂಜೆ ಬೇಗ ಬಾ, ಕಾವ್ಯಳ ಮನೆಗೆ ಹೋಗಬೇಕು, ನೀನು ಸೀಮಾ ಜೊತೆಯಲ್ಲಿ ಹೋಗುವಿರಂತೆ ಎಂದು ಹೇಳಿದಾಗ ಸರಿ ಅಮ್ಮ ಎಂದು ಹೇಳಿ ಹೋಗಿರುವನು. ಸೀಮಾ ಇದೊಂದು ದಿನ ಮನೆಯಲ್ಲಿ ಇದ್ದು ನಾಳೆಯಿಂದ ಕೆಲಸಕ್ಕೆ ಹೋಗುವಿಯಂತೆ ಎಂದು ಹೇಳಿದಾಗ ಸರಿಯತ್ತೆ ಎಂದು ಒಪ್ಪಿರುವಳು. ಹಾಗೆಯೇ ತಾನೇ ಸ್ನೇಹ ಮತ್ತು ಸೌಮ್ಯರ ಜೊತೆ ಕಾಲೇಜಿಗೆ ಹೋಗುವೆ ಎಂದು ತಿಂಡಿ ತಿಂದವಳು ಅವರಿಗೂ ರೆಡಿಯಾಗಲು ಹೇಳಿ ತಾನೂ ರೆಡಿಯಾಗಿ ಅವರಿಬ್ಬರ ಜೊತೆ ಆಟೋದಲ್ಲಿ ಕಾಲೇಜಿಗೆ ಹೋಗುವಳು. ಸ್ನೇಹ ಮತ್ತು ಸೌಮ್ಯಳನ್ನು PUCಗೆ ಸೇರಿಸಲು ಅರ್ಧ ವರ್ಷ ಕಾಲೇಜು ಮುಗಿದಿದೆ. ಅರ್ಧದಲ್ಲಿ ಸೇರಿಸಿಕೊಳ್ಳಲು ಕಷ್ಟ ಎಂದು ಪ್ರಾಂಶುಪಾಲರು ಹೇಳುವಾಗ, ನಾವು ಕಷ್ಟಪಟ್ಟು ಓದುತ್ತೇವೆ, ದಯವಿಟ್ಟು ನಮ್ಮನ್ನು ಸೇರಿಸಿಕೊಳ್ಳಿ ಎಂದು ತುಂಬ ಕೇಳಿಕೊಂಡಾಗ ಪ್ರಾಂಶುಪಾಲರು ಸರಿ ಎಂದು ಸೇರಿಸಿಕೊಳ್ಳುವರು. ಒಂದು ವೇಳೆ ಫೇಲ್ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ, ನಿಮಗೆ ಓದಬೇಕು ಎಂಬ ಮಹದಾಸೆ ಇರುವುದರಿಂದ ಒಳ್ಳೆಯ ಅಂಕಗಳನ್ನು ಗಳಿಸುವಿರಿ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿ ಕಳುಹಿಸುವರು. ಕಾಲೇಜಿಗೆ ಸೇರಿದ ಹುಡುಗಿಯರು ಸೀಮಾಳನ್ನು ಸಂತೋಷದಿಂದ ಅಪ್ಪಿಕೊಳ್ಳುವರು. ಅಲ್ಲಿಂದ ಅವರಿಬ್ಬರನ್ನು ಕರೆದುಕೊಂಡು ಬುಕ್ ಸ್ಟೋರಿಗೆ ಬರುವಳು. ಅವರಿಬ್ಬರಿಗೆ ಬೇಕಾಗಿದ್ದ ಬುಕ್ಸ್, ಪೆನ್ಗಳೆಲ್ಲವನ್ನು ಖರೀದಿಸಿದವಳು ಅಲ್ಲಿಂದ ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋಗಿ ಇಬ್ಬರಿಗೂ ಕೆಲವು ಟಾಪ್ಸ್ ಮತ್ತು ಲೆಗ್ಗಿನ್ಸ್ ಖರೀದಿಸಿದವಳು ಕಾವ್ಯಾಳಿಗೆ ಒಂದು ಸೀರೆಯನ್ನು ಸಹ ತೆಗೆದುಕೊಳ್ಳುವಳು. ನಿನ್ನೆ ಎಲ್ಲರೂ ಮನೆ ಸಾಮಗ್ರಿ ಜೋಡಿಸುವಾಗ ಸೌಮ್ಯ ಮತ್ತು ಸ್ನೇಹಾಳ ಬಳಿ ಹಾಕಿಕೊಳ್ಳಲು ಹೆಚ್ಚು ಬಟ್ಟೆ ಇಲ್ಲದಿರೋದನ್ನು ನೋಡಿದ್ದ ಸೀಮಾ, ಈಗ ಹುಡುಗಿಯರು ಕಾಲೇಜಿಗೆ ಹೋಗಬೇಕಿದೆ, ಹಾಕಿಕೊಳ್ಳಲು ಸರಿಯಾದ ಬಟ್ಟೆ ಇಲ್ಲ ಎಂದು ಕೊಡಿಸಿದ್ದಳು. ಅಲ್ಲಿಯೇ ಜ್ಯೂಸ್ ಕುಡಿದವರು ಆಟೋ ಹಿಡಿದು ಮನೆಗೆ ಬರುವರು. ಮನೆಗೆ ಬಂದವರು ತಮ್ಮ ತಾಯಿಗೆ ಖುಷಿಯಿಂದ ತಂದಿದ್ದ ಎಲ್ಲ ವಸ್ತುಗಳನ್ನು ತೋರಿಸಿ, ಒಂದೇ ದಿನದಲ್ಲಿ ನಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆಯಾಯಿತು ಎಂದು ಅವರು ಖುಷಿ ಪಡುವರು.
ಎಲ್ಲರಿಗೂ ಊಟ ಬಡಿಸಿ ತಾವು ಊಟ ಮಾಡುವರು. ಸೀಮಾ ತಾನು ಸ್ವಲ್ಪ ಸಮಯ ರೆಸ್ಟ್ ಮಾಡುವೆ ಎಂದು ಹೇಳಿ ರೂಮಿಗೆ ಹೋಗುವಳು. ಸಂಜೆ ಚಿರಂತ್ ಮನೆಗೆ ಬಂದವನು ಮೊದಲ ಸಲ ತನ್ನ ತಾಯಿಯ ಕೈಯಲ್ಲಿ 1,000 ಹಣವನ್ನು ನೀಡಿ ಡ್ರೈವರ್ ಕೆಲಸ ಸಿಕ್ಕಿದೆ ಅಮ್ಮ ಎಂದು ಹೇಳುವನು. ತಂಗಿಯರು ಖುಷಿಯಿಂದ ಅಣ್ಣನಿಗೆ, ತಾವು ಕಾಲೇಜು ಸೇರಿದೆವು, ಅತ್ತಿಗೆ ನಮ್ಮನ್ನು ಕಾಲೇಜಿಗೆ ಸೇರಿಸಿ ಪುಸ್ತಕ ಎಲ್ಲವನ್ನೂ ಕೊಡಿಸಿದರು ಎಂದು ಹೇಳಿದಾಗ, ಹೌದಾ ಎಂದಷ್ಟೇ ಹೇಳಿದವನು ಯಾವುದೇ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸದೆ ರೂಮಿಗೆ ಹೋಗುವನು. ರೂಮಿಗೆ ಬಂದು ನೋಡಿದಾಗ ಸೀಮಾ ಇನ್ನೂ ಮಲಗಿರುವಳು. ಆಕೆಯನ್ನು ಒಂದು ಸಲ ದಿಟ್ಟಿಸಿ ನೋಡಿ, ಹೌದು, ತನಗೆ ಮದುವೆಯಾಗಿದೆ, ಈಗ ಈಕೆಯೇ ನನ್ನ ಹೆಂಡತಿ, ಇನ್ನು ಮುಂದೆ ನಾನು ಬೇರೆ ಹುಡುಗಿಯರನ್ನು ನೋಡಬಾರದು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುವನು. ಆಗ ಸೀಮಾ ಎದ್ದವಳು ಅವನನ್ನು ನೋಡಿ ಏನೂ ಹೇಳುವುದಿಲ್ಲ. ವಾಶ್ರೂಮಿಗೆ ಹೋದವಳು ಫ್ರೆಶ್ ಆಗಿ ಬಂದು ಕಾವ್ಯಾಳ ಮನೆಗೆ ಹೋಗಬೇಕು ಎಂದಷ್ಟೇ ಹೇಳಿ ಒಂದು ಕೆಂಪು ಬಣ್ಣದ ಸೀರೆಯನ್ನು ತೆಗೆದುಕೊಂಡು ಅಲ್ಲಿಯೇ ಕುಳಿತುಕೊಳ್ಳುವಳು. ಚಿರಂತ್ ಯಾವುದೋ ಒಂದು ಟೀ ಶರ್ಟ್ ಮತ್ತು ಪ್ಯಾಂಟನ್ನು ತೆಗೆದುಕೊಂಡವನು ಧರಿಸಿಕೊಂಡು ಆಕೆ ಸೀರೆ ಉಟ್ಟುಕೊಳ್ಳಲಿ ಎಂದು ಕೆಳಕ್ಕೆ ಹೋಗುವನು. ಅವನು ಹೋದ ನಂತರ ಸೀರೆ ಉಟ್ಟುಕೊಂಡವಳು ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು ಕೆಳಗೆ ಬಂದಾಗ ಜಲಜಾ ಚಿರಂತ್ ಬಳಿ ಹೇಳಿ ತರಿಸಿದ್ದ ಮಲ್ಲಿಗೆ ಮತ್ತು ಕನಕಾಂಬರ ಹೂವನ್ನು ತಾವೇ ಆಕೆಯ ಜಡೆಗೆ ಮುಡಿಸುವರು. ಆಕೆಯನ್ನು ನೋಡಿದ ಸಹೋದರಿಯರು, ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೀರಾ ಅತ್ತಿಗೆ ಎಂದು ಹೇಳಿದಾಗ ಒಂದು ಮುಗುಳು ನಗೆ ನೀಡುವಳು ಸೀಮಾ. ಸಂಜೆ ಬಂದ ಕಾವ್ಯಾಳಿಗೆ ಮನೆಯ ಡೆಕೋರೇಷನ್ ಆಶ್ಚರ್ಯ ತರಿಸೋದು. ಅಶ್ವಿನಿ ಮತ್ತು ಜಾನಕಿಯವರ ಅಪ್ಪುಗೆ ಹಾಗೂ ಶುಭಾಶಯಗಳು ಸಿಗುವುದು. ಜಾನಕಿ ಆಕೆಗೆ ಬೇಗ ರೆಡಿಯಾಗಿ ಬರಲು ಹೇಳುವರು. ರಾತ್ರಿ ಉಟ್ಟಿದ್ದ ಸೀರೆಯನ್ನೇ ತೆಗೆದುಕೊಂಡು ಉಟ್ಟು ರೆಡಿಯಾಗುವಾಗ ಆರ್ಯನ್ ಬರುವನು. ಕಾವ್ಯ, ಮತ್ತೆ ಅದೇ ಸೀರೆ ಯಾಕೆ, ಬೇರೆ ಹೊಸದನ್ನು ತರೋಣ ಎಂದು ಹೇಳಿದಾಗ, ಈಗಾಗಲೇ ನನ್ನ ಬಳಿ ಸಾಕಷ್ಟು ಸೀರೆ ಚೂಡಿದಾರ ಇದೆ, ಇದನ್ನು ನೀವು ಹುಟ್ಟು ಹಬ್ಬಕ್ಕೆ ಎಂದೇ ಕೊಡಿಸಿದ್ದು, ಇದನ್ನು ಯಾರೂ ನೋಡಿಲ್ಲ, ಇದೇ ಇರಲಿ ಎಂದು ತಾನು ಬಂದಾಗಿನಿಂದ ಅಡುಗೆ ಮನೆಗೆ ಹೋಗಲೇ ಇಲ್ಲ, ನೀವು ರೆಡಿಯಾಗಿ ಬನ್ನಿ, ನಾನು ಹೋಗಿರುತ್ತೇನೆ ಎಂದು ಹೋಗುವಳು. ಹಾಗೆಯೇ ಹೋಗುವವಳನ್ನು ಸ್ವಲ್ಪ ಮುದ್ದು ಮಾಡಿಯೇ ಕಳುಹಿಸುವನು. ಅಡುಗೆ ಮನೆಗೆ ಬಂದು ನೋಡಿದಾಗ ಪಲಾವ್, ಪಾಯಸ, ಮೊಸರುಗೊಜ್ಜು, ಹೋಳಿಗೆ, ಅನ್ನ ಸಾಂಬಾರ್, ಪಲ್ಯ ಎಲ್ಲ ಅಡುಗೆ ರೆಡಿಯಾಗಿರೋದನ್ನು ನೋಡಿ ಇದರ ಬಗ್ಗೆ ತನ್ನ ಅತ್ತೆಯ ಬಳಿ ಕೇಳಿದಾಗ ಕೆಲಸದಾಕೆಯ ಜೊತೆ ಸೇರಿ ತಾನೇ ಮಾಡಿದ್ದು ಎನ್ನುವರು. ಕಾವ್ಯಾಳ ಜೊತೆ ತನ್ನ ಟಿಫಿನ್ ಸರ್ವಿಸ್ ಬಗ್ಗೆ ಹೇಳುತ್ತಾ ಮಾತನಾಡುತ್ತಾ ಕೂರುವರು. ಅಶ್ವಿನಿಯು ಆರ್ಯನ್ ಜೊತೆ ಕೇಕ್ ತರೋದಕ್ಕೆ ಹೋಗುವಳು. ಮೊದಲು ಸಂಗೀತ, ಮನೋಹರ್ ಮತ್ತು ಚಾಂದಿನಿ ಬರುವರು. ಅವರನ್ನು ತುಂಬ ಪ್ರೀತಿಯಿಂದ ಬರಮಾಡಿಕೊಳ್ಳುವರು. ಜಾನಕಿ ಅವರುಗಳ ಜೊತೆ ಮಾತನಾಡುತ್ತಾ ಕುಳಿತಿದ್ದಾಗ ಶರ್ಮಿಳಾ, ಜನಾರ್ದನ್, ಸರಿತಾ ಮತ್ತು ಪ್ರತೀಕ್ ಬರುವರು. ಚಾಂದಿನಿ ಅವರನ್ನು ನೋಡಿಯೂ ನೋಡದವರ ಹಾಗೆ ಕುಳಿತು ಬಿಡುವಳು. ಪ್ರತೀಕ್ನನ್ನು ಮಾತನಾಡಿಸುವುದೇ ಇಲ್ಲ. ಶರ್ಮಿಳಾರವರು ತಾವೇ ಹೋಗಿ ಆಕೆಯ ಆರೋಗ್ಯವನ್ನು ವಿಚಾರಿಸುವರು. ಅಷ್ಟರಲ್ಲಿ ಚಿರಂತ್ ಮತ್ತು ಸೀಮಾ ಬರುವರು. ಅವರನ್ನು ನೋಡಿದವರೆಲ್ಲರೂ ಖುಷಿ ಪಡುವರು. ಚಿರಂತ್ನನ್ನು ಪ್ರತೀಕ್ ಮಾತನಾಡಿಸಿದವನು ಕೆಲಸದ ಅವಶ್ಯಕತೆ ಇದ್ದರೆ ತನ್ನ ಬಳಿ ಹೇಳಲು ತಿಳಿಸುವನು. ಅಶ್ವಿನಿ ಮತ್ತು ಆರ್ಯನ್ ಕೇಕ್ ಜೊತೆ ಬರುವರು. ಅವರ ಹಿಂದೆಯೇ ನೇಹಾ ಮತ್ತು ಜಯದೇವರವರು ಬರುವರು. ಜಯದೇವ್ ಅವರ ಜೊತೆ ಪ್ರಥಮ್ ಸಹ ಬಂದಿರುವನು. ಕೇಕನ್ನು ಮಧ್ಯ ಟೇಬಲ್ನಲ್ಲಿ ಇಟ್ಟ ಆರ್ಯನ್ ಕಾವ್ಯಾಳೊಂದಿಗೆ ಕಟ್ ಮಾಡಲು ಹೇಳುವನು. ಆಕೆಯ ಒಂದು ಪಕ್ಕ ಅಶ್ವಿನಿ ನಿಂತರೆ ಮತ್ತೊಂದು ಸೈಡಿಗೆ ಆರ್ಯನ್, ಹಾಗೆಯೇ ಸೀಮಾ, ಪ್ರತೀಕ್, ನೇಹಾ, ಪ್ರಥಮ್ ಹಾಗೂ ಚಿರಂತ್ ಅವರೆಲ್ಲರೂ ನಿಂತುಕೊಂಡರೆ ದೊಡ್ಡವರು ಕುಳಿತಿರುವರು. ಕಾವ್ಯ ಕೇಕ್ ಕಟ್ ಮಾಡಿದಾಗ ಅಶ್ವಿನಿ ಬ್ಲಾಸ್ಟರ್ ಹಾರಿಸುವಳು. ಎಲ್ಲರೂ ಆಕೆಗೆ ಒಟ್ಟಿಗೆ ವಿಶ್ ಮಾಡಿ ಕೇಕನ್ನು ತಿನ್ನಿಸುವರು. ಅಷ್ಟರಲ್ಲಿ ಕೇಕ್ನ ಒಂದು ಪೀಸನ್ನು ತೆಗೆದುಕೊಂಡು ಅವಳು ಮೊದಲು ಆರ್ಯನ್ಗೆ ತಿನ್ನಿಸಿ ನಂತರ ಅಶ್ವಿನಿ, ಸೀಮಾ ಮತ್ತು ನೇಹಾಳಿಗೆ ತಿನ್ನಿಸುವಳು. ಸೀಮಾ ಕೇಕನ್ನು ಪೀಸ್ಗಳನ್ನಾಗಿ ಕಟ್ ಮಾಡುವಾಗ
ಅಶ್ವಿನಿಯು ಈಗ ಎಲ್ಲರೂ ಏನೇನು ಗಿಫ್ಟ್ ತಂದಿದ್ದಾರೆ ಅದನ್ನು ನೀಡಬೇಕೆಂದು ಹೇಳಿದವಳು ಆರ್ಯನ್ ಕಡೆ ನೋಡಿದಾಗ ಆರ್ಯನ್ ತಾನು ತಂದಿದ್ದ ಬಾಕ್ಸ್ ಅನ್ನು ತೆಗೆಯುವನು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.